ಒಳ ಮೀಸಲಾತಿ ನೀಡಬಹುದು ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪನ್ನು ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಸ್ವಾಗತಿಸಿ ವಿಜಯೋತ್ಸವ ಆಚರಣೆ ಮಾಡಿದರು. ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಸೇರಿ ಅಂಬೇಡ್ಕರ್ ಪುತ್ಥಳಿಗೆ ಹಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ವೇಳೆ ದಲಿತ ಸಂಘಟನೆಗಳ ಒಕ್ಕೂಟದ ಡಾಕ್ಟರ್ ನಾರಾಯಣಸ್ವಾಮಿ ಮಾತನಾಡಿ, ಒಳ ಮೀಸಲಾತಿ ಜಾರಿಗಾಗಿ 35 ವರ್ಷಗಳ ನಿರಂತರ ಹೋರಾಟ ಮಾಡಿದ ಪರಿಣಾಮ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ರಾಜ್ಯ ಸರ್ಕಾರಗಳು ನೀಡಬಹುದು ಎಂದು ನೀಡಿರುವ ತೀರ್ಪು ಸ್ವಾಗತಾರ್ಹ. ಇದನ್ನು ರಾಜ್ಯ ಸರ್ಕಾರ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು. 10 ಕೆಜಿ ಇಬ್ಬರಿಗೂ 10 ಕೆಜಿ ಅಕ್ಕಿ ಕೊಡೋದು, ಒಬ್ಬರಿದ್ರು 10 ಕೆಜಿನೇ. ಈ ತರ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಆಯಾ ಜಾತಿಯಲ್ಲಿ ಯಾವ ಜನಸಂಖ್ಯೆ ಜಾಸ್ತಿ ಇದೆ ಅವ್ರಿಗೆ ಪರ್ಸೆಂಟೇಜ್ ಜಾಸ್ತಿ ಕೊಡಬೇಕಂತ ಹೇಳಿ ಈ ಒಳ ಮೀಸಲಾತಿಯನ್ನು ತಂದಿದ್ದಾರೆ. ಒಳ ಮೀಸಲಾತಿ ತರಬೇಕು ಅಂತ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಅದಷ್ಟು ಸುಲಭವಾಗಿ ಬರಲ್ಲ. ಏನು ಇವಾಗ ಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಅದನ್ನು ನಾವು ಸ್ಫೂರ್ತಿಯಾಗಿ ತಗೊಂಡು ಎಲ್ಲ ಮಾದಿಗ ನಾಯಕರು, ಮಾದಿಗ ಜಾತಿಯವರು ಹೋರಾಟ ಮಾಡಿ ಈ ಮಾದಿಗ ಒಳ ಮೀಸಲಾತಿಯನ್ನು ತರಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಡ ಹಾಕಬೇಕು. ಆಗಲೇ ಈಗ ಬೇಗ ಇದು ಜಾರಿಗೆ ಆಗುತ್ತೆ. ಆಲ್ರೆಡಿ ಸಿದ್ದರಾಮಯ್ಯ ಇನ್ನೇನು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಹೇಳಿದ್ದಾರೆ, ನಾನು ಸದಾಶಿವ ಆಯೋಗಕ್ಕೆ ಮಾಡೋಕ್ಕೆ ನಾನು ಕೊಟ್ಟಿದ್ದೀನಿ, ಅದಾಗುತ್ತೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೋದ ಸಲ ಕಾಂಗ್ರೆಸ್ ಇತ್ತು, ಯಾಕೆ ಮಾಡಲಿಲ್ಲ, ಪ್ರಪೋಸಲ್ ಯಾಕೆ ಕಳಿಸ್ಲಿಲ್ಲ? ಅವಾಗ ಅವ್ರು ಹೇಳ್ತಾ ಇದ್ದಾರೆ, ಬರೀ ಹೇಳೋ ಅವ್ರು ರಾಜಕೀಯದವರು ಅವ್ರ ಓಟ್ಗೋಸ್ಕರ, ನಮ್ಮ ಇವ್ರು ಹೇಳ್ದಂಗೆ ರಾಜಕೀಯಕ್ಕೋಸ್ಕರ ಓಟ್ಗೋಸ್ಕರ ಹೇಳ್ತಾ ಇರ್ತಾರೆ ನಮ್ಮವ್ರನ್ನ. ಆದರೆ ನಾವು ಎಚ್ಚೆತ್ತುಕೊಂಡು ನಮ್ಮ ಜನಾಂಗಕ್ಕೆ ಒಳ ಮೀಸಲಾತಿ ಅಂದರೆ ಏನು, ಯಾಕೆ ಹೋರಾಟ ಮಾಡಬೇಕು ಅಂತ ಹೇಳಿ ನಮ್ಮ ಜನಾಂಗದ ಮಕ್ಕಳಿಗೆ ಅದರಿಂದ ಏನು ಅನುಕೂಲ, ಗುತ್ತಿಗೆದಾರರಿಗೆ ಏನು ಅನುಕೂಲ, ರಾಜಕೀಯವಾಗಿ ಏನು ಅನುಕೂಲ ಅಂತ ತಿಳಿಸಿ ನಮ್ಮ ಈ ಹೋರಾಟದ ಈ ಕಾನೂನಿನ ಬಂದಿರೋ ಒಂದು ನಮಗೆ ತೀರ್ಪಿನ ಒಂದು ಸಾರಾಂಶವನ್ನು ತಿಳಿಸಿ ಎಲ್ಲರೂ ಇಡೀ ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಇರೋ ಹಳ್ಳಿಗಳಿಗೆ ಭೇಟಿ ನೀಡಿ ನಮ್ಮ ಜನಾಂಗಕ್ಕೆ ತಿಳುವಳಿಕೆ ನೀಡಿ ಹೋರಾಟ ಮಾಡಿ ನಾವು ಪ್ರೆಷರ್ ಹಾಕಬೇಕು ಸರ್ಕಾರ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ. ಇನ್ನು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಬ್ರಾಹ್ಮಣರಹಳ್ಳಿ ನರಸಿಂಹಮೂರ್ತಿ, ಚಲಪತಿ, ಕೆಎನ್ ನರಸಿಂಹಪ್ಪ, ಈಶ್ವರಪ್ಪ, ನರಸಿಂಹಪ್ಪ, ಅಶ್ವಥಪ್ಪ, ರಾಮಾಂಜಿ, ನಾಗೇಂದ್ರ, ವೆಂಕಟೇಶ್, ಪೂಜಪ್ಪ, ಗಂಗಾಧರಪ್ಪ, ಎಂಎನ್ ನಾರಾಯಣಪ್ಪ, ರಾಜು, ಅಶ್ವಥಪ್ಪ, ಸಂತೋಷ್, ಕೃಷ್ಣಪ್ಪ, ಜಗನ್ನಾಥ್, ಶ್ರೀನಿವಾಸ್, ಅಮರಾವತಿ, ಮಂಜುನಾಥ್, ಜಾಂಬವಸೇನೆ ಶ್ರೀನಿವಾಸ್, ಅಂಜಿನಪ್ಪ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಒಳ ಮೀಸಲಾತಿ ಜಾರಿಗೆ ಶ್ರಮ ವಹಿಸಿದಂತೆ ಎಲ್ಲರಿಗೂ ಅಭಿನಂದನೆ. ಒಳ ಮೀಸಲಾತಿ ಜಾರಿಗಾಗಿ ಶ್ರಮಿಸಿದಂತೆ ಎಲ್ಲರಿಗೂ ಅಭಿನಂದನೆ.